ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಯಾವುದೇ ಒಂದು ಪೂಜೆ ವ್ರತ ನಿಯಮವಿಲ್ಲದೆ ತುಂಬ ಸರಳ ವಿಧಾನದಲ್ಲೇ ತುಂಬ ಎಫೆಕ್ಟ್ ಇರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮಗೆ ತಿಂಗಳಿನ ಮೊದಲನೇ ದಿನ ಮಾಡ್ಕೊಳ್ಳೋದು ಬಹಳ ವಿಶೇಷವಾಗಿರುತ್ತೆ. ಯಾಕಂದರೆ ಒಂದು ತಿಂಗಳಿನ ಮೊದಲನೇ ದಿನ ಅಂತ ನಮಗೆ ಪ್ರಾರಂಭ ಆಗೋದು ಒಂದು ಸ್ಯಾಲ್ರಿ ಮುಖಾಂತರ ಇರಬಹುದು. ಸುಮಾರು ಜನಕ್ಕೆ ದುಡಿತಾ ಇರ್ತಾರೆ. 1ನೇ ತಾರೀಕು ಸಂಬಳ ಬರಬಹುದು, ಅಥವಾ ನಿಮಗೆ 5ನೇ ತಾರೀಕು 7, 10 ಈ ರೀತಿ ಕೂಡ ಇರಬಹುದು. ಆದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. 1ನೇ ತಾರೀಕು ಅನ್ನೋದು ನಮಗೆ ಈ ತಿಂಗಳು ಪೂರ್ತಿ ಕೂಡ ಈ ನಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲಬೇಕು ಅನ್ನೋದಕ್ಕೆ ಈ ಪರಿಹಾರನ ಮಾಡಿಕೊಳ್ಳೋದು. ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ. ಶುಕ್ರ ಭಗವಾನನ ಒಂದು ಆಶೀರ್ವಾದ ತಪ್ಪದೇ ಸಿಗುತ್ತೆ ಈ ಒಂದು ಲಿಂಕ್ ಕೋಡನ್ನು ನಮ್ಮ ಕೈಯಲ್ಲಿ ಬರೆದುಕೊಂಡಾಗ. ಯಾಕಂದರೆ ತುಂಬ ಜನ ಒಂದು ಪೂಜೆ ವ್ರತ ಮಂತ್ರಗಳು ಮಾಡಬೇಕು ಅಂದರೆ ಅದಕ್ಕೆ ತುಂಬ ನಿಯಮಗಳು ಕೂಡ ಇರುತ್ತೆ, ಸಮಯ ಕೂಡ ಬೇಕಾಗುತ್ತೆ. ಈ ರೀತಿ ನೀವು ಹೀಲಿಂಗ್ ಕೋಡು ಅಥವಾ ಈ ಏಂಜಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಬರ್ಕೊಳ್ಳುವಾಗ, ಈ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಿಯಮ ಏನೂ ಇರೋದಿಲ್ಲ ಸ್ನೇಹಿತರೆ. ಆದರೆ ನಂಬಿಕೆ ಮಾತ್ರ ಬಹಳ ಮುಖ್ಯವಾಗಿರುತ್ತೆ. ಪ್ರತಿನಿತ್ಯ ನೀವು ಬರೆದುಕೊಳ್ಬಹುದು. ಈ ತಿಂಗಳಿನ ಮೊದಲನೇ ದಿನ ಅನ್ನೋದು ಯಾಕೆ ಅಂತ ಕೂಡ ನಾನು ಹೇಳಿದೆ. ನಮಗೆ ಈ ತಿಂಗಳು ಪೂರ್ತಿ ಕೂಡ ನಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲೋದಕ್ಕೆ. ಸುಮಾರು ಜನ ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಆದರೆ ಆ ಒಂದು ದಿನ ಬಂದು ಯಾವ ಥರ ಹೋಗುತ್ತೋ ದುಡ್ಡು ನಮಗೆ ಗೊತ್ತೇ ಆಗಲ್ಲ. ಇನ್ನೂ ಸಾಲಗಳು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಅದರಿಂದ ತಪ್ಪದೇ ಈ ಪರಿಹಾರನ ಗ್ರೀನ್ ಪೆನ್ನಲ್ಲಿ ಬರೆದುಕೊಳ್ಳೋದ್ರಿಂದ ತುಂಬ ಈ ಹಣದ ಆಕರ್ಷಣೆ ಅಂತ ಏನು ಹೇಳ್ತೀವಿ ನೋಡಿ, ಹಣದ ಆಕರ್ಷಣೆ ಆಗೋದು ಒಂದು ಗ್ರೀನ್ ಪೆನ್ನು ಅಲ್ಲಿ ಬರ್ಕೊಂಡಾಗ ಸ್ನೇಹಿತರೆ. ಸುಮ್ಮನೆ ನಾವು ಕೆಲಸ ಮಾಡದೆ ಕುತ್ಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಆಗಲ್ಲ. ಎಲ್ಲ ಕಡೆಯಿಂದನೂ ನಮಗೆ ತುಂಬ ಜನಕ್ಕೆ ನಾವು ಈ ಒಂದು ನಂಬಿಕೆ ಇಟ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ಅದು ವಾಪಸ್ ಬರ್ತಾ ಇಲ್ಲ, ಅಥವಾ ಕಾರಣಾಂತರಗಳಿಂದ ಎಲ್ಲೋ ಒಂದು ಹತ್ರ ಸ್ಟ್ರಕ್ ಆಗಿಬಿಟ್ಟಿದೆ ಆ ಮನಿ, ಅದು ವಾಪಸ್ ನಮ್ಮ ಕೈಗೆ ಬರಬೇಕು ಅನ್ನೋರು ತಪ್ಪದೇ ಈ ಪರಿಹಾರನ ಮಾಡಿಕೊಂಡಾಗ ಬಹಳ ಅಂದರೆ ಬಹಳ ಎಫೆಕ್ಟ್ ಇರುವಂಥ ಒಂದು ಪರಿಹಾರ ಸ್ನೇಹಿತರೆ. ಇದನ್ನು ಬರ್ಕೊಳ್ಳುವಾಗ ವಿಶೇಷತೆ ಏನು ಅಂದರೆ, ಇದನ್ನು ಮೊದಲು ನೀವು ಪ್ರಾರಂಭ ಮಾಡಿದ್ರೆ ಲೆಫ್ಟ್ ಸೈಡಿಂದ ಪ್ರಾರಂಭ ಮಾಡಿ, ಅದನ್ನು ಮತ್ತೆ ಕೈ ಎಲ್ಲೂ ತೆಗಿಬಾರ್ದು. ಆ ರೀತಿ ನೀವು ಇದನ್ನು ಬರ್ಕೊಳ್ಳಿ. ಅದಕ್ಕೂ ಮುಂಚೆ ಒಂದು ಪೇಪರ್ ಮೇಲೆ ನೀವು ಬರ್ಕೊಳ್ಬಹುದು. ಇದಕ್ಕೆ ಒಂದು ಗ್ರೀನು ಹಾಗೆ ರೆಡ್ಡು ಎರಡೂ ಬೇಕಾಗುತ್ತೆ. ಯಾವ ಥರ ಬರ್ಕೊಳ್ಳೋದು ಅನ್ನೋದು ಕೂಡ ಇಲ್ಲಿ ನಾನು ನೋಡಿಸ್ತೀನಿ. ಮೊದಲು ನೀವು ಒಂದು ಟ್ರಯಲ್ ಅನ್ನೋ ರೀತಿಯಲ್ಲಿ ಒಂದು ವೈಟ್ ಪೇಪರ್ ಮೇಲೆ ನೀವು ಬರ್ಕೊಳ್ಬಹುದು ಸ್ನೇಹಿತರೆ. ಯಾಕಂದರೆ ಒಂದು ಸಾರಿಗೆ ನಮಗೆ ಇದು ಬರಲ್ಲ, ಅದಕ್ಕೋಸ್ಕರ ತಪ್ಪಾಗಿ ಬರೀದೆ ಕರೆಕ್ಟಾಗಿ ಬರ್ಕೊಳ್ಬೇಕು ಅಂದರೆ ಒಂದು 2-3 ಸರಿ ನೀವು ಪೇಪರ್ ಮೇಲೆ ಬರೆದುಬಿಟ್ಟು ಆಮೇಲೆ ನಿಮ್ಮ ಎಡಗೈ ಮೇಲೆ ಈ ಒಂದು ಸಿಂಬಲ್ನ ಬರ್ಕೊಳ್ಳಿ. ಯಾವ ಥರ ಅಂತಲೂ ಇಲ್ಲಿ ತಿಳಿಸ್ತೀನಿ. ಯಾಕಂದರೆ ಬರೀ ದುಡ್ಡುಗೋಸ್ಕರ ಅಂತಲ್ಲ, ಸುಮಾರು ಜನಕ್ಕೆ ಒಂದು ಇಂಟರ್ವ್ಯೂಗೆ ಹೋಗೋದಕ್ಕೆ ಭಯ ಆಗುತ್ತೆ, ಅಥವಾ ಇನ್ನೇನೋ ಒಂದು ನೀವು ಕೆಲಸಗಳಿಗೆ ಹೋಗಬೇಕು ಅಂದರೆ ತುಂಬ ಭಯ ಆಗ್ತಾ ಇರುತ್ತೆ. ಆ ಸಮಯದಲ್ಲೆಲ್ಲ ಇದನ್ನು ಬರ್ಕೊಂಡಾಗ ನಮಗೆ ತುಂಬ ಆತ್ಮಸ್ಥೈರ್ಯ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಬರೆಯೋದು ಕೂಡ ಇಲ್ಲಿ ನೋಡಿಸ್ತಾ ಇದ್ದೀನಿ. ಪೇಪರ್ ಮೇಲೆ ಮೊದಲು ಬರ್ಕೊಂಡ್ಬಿಡಿ, ಆಮೇಲೆ ನಿಮ್ಮ ಕೈಯಲ್ಲಿ ಕೂಡ ನೀವು ಬರ್ಕೊಳ್ಬಹುದು. ಶುಕ್ರನ ಒಂದು ಸ್ಥಾನ ಅಂತ ಏನು ಹೇಳ್ತೀವಿ, ಆ ಜಾಗದಲ್ಲಿ ಬರ್ಕೊಳ್ಳೋದ್ರಿಂದ ಶುಕ್ರ ಭಗವಾನನ ಒಂದು ಆಶೀರ್ವಾದ ತಪ್ಪದೇ ನಮಗೆ ಸಿಗುತ್ತೆ ಅನ್ನೋದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನೋಡಿ, ಈ ಸಿಂಬಲ್ ಬರೆದ ಮೇಲೆ ಒಂದು ರೆಡ್ ಪೆನ್ನಲ್ಲಿ ಈ ಥರ ಒಂದು ಗೆರೆನ ನೀವು ಎಳ್ಕೊಂಡ್ಬಿಡಿ. ಆಮೇಲೆ ಕೈಯಲ್ಲಿ ನೋಡಿ ಈ ಥರ ಬರ್ಕೊಳ್ಳೋದ್ರಿಂದ ನೀವು ಯಾವ ಕ್ಷಣದಲ್ಲಾದ್ರೂ ಬರ್ಕೊಳ್ಬಹುದು. ಪ್ರತಿನಿತ್ಯ ಬರ್ಕೊಳ್ತೀವಿ ಅನ್ನೋದಾದ್ರೂ ತುಂಬ ಸಂತೋಷನೇ. ಯಾಕಂದರೆ ಮೊದಲನೇ ದಿನ ಅಂತ ಹೇಳಿದೆ ನಾನು, ಈ ತಿಂಗಳಿನ ಮೊದಲನೇ ದಿನ ಮಾಡೋದ್ರಿಂದ ಆ ತಿಂಗಳು ಪೂರ್ತಿನೂ ನಿಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ. ಅಷ್ಟೇ ಚೆನ್ನಾಗಿ ನೀವು ಆ ಒಂದು ಆದಾಯ ಅನ್ನೋದು ಹೆಚ್ಚಾಗುತ್ತೆ. ಸುಮಾರು ಜನಕ್ಕೆ ಈ ಒಂದು ಬಿಸ್ನೆಸ್ಸು ಅಂತ ಮಾಡ್ತಾ ಇರ್ತಾರೆ ಸ್ನೇಹಿತರೆ, ಕಸ್ಟಮರ್ಸ್ ಬಂದಿರಲ್ಲ, ಆಗ ತುಂಬ ಕಷ್ಟ ಆಗ್ತಾ ಇರುತ್ತೆ. ಮತ್ತು ನಾವು ಅದರಿಂದನೇ ಬಾಡಿಗೆ ಎಲ್ಲ ಕಟ್ಟಬೇಕು, ತುಂಬ EMI ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವರು ಕೂಡ ಈ ಪ್ರಯತ್ನ ಪಡಬಹುದು. ಎಷ್ಟು ಒಂದು ಶಕ್ತಿಯುತವಾದ ಸಿಂಬಲ್ ಅಂತ ಹೇಳಿದ್ರೆ
ಅದು ನೀವು ಬರ್ಕೊಂಡಾಗ ನಿಮಗೆ ಅದರ ಒಂದು ಅಭಿಪ್ರಾಯ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಒಮ್ಮೆ ನೀವು ಪ್ರಯತ್ನ ಪಟ್ಟು ನೋಡಿ. ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.